ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಈ ತರಗತಿ ನಿಮ್ಮೆಲ್ಲರ ಕಮೆಂಟ್ಸ್ಗಳ ಆಧಾರದ ಮೇಲೆ ಮಾಡಿರುವಂತಹ ತರಗತಿಯಾಗಿದೆ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಇದ್ರಿ ಪೇಪರ್ 1ಗೆ ಸಂಬಂಧಪಟ್ಟಂತೆ, ಅಂದರೆ ಪೇಪರ್ 1 ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಬಿಡಿಸಿ ಮ್ಯಾಮ್ ಅಂಥೇಳಿ. ಸೊ ನಿಮ್ಮೆಲ್ಲರ ಕಮೆಂಟ್ಸ್ಗಳ ಮೇರೆಗೆ ಇವತ್ತಿನ ಈ ತರಗತಿಯನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ತರಗತಿಯಲ್ಲಿ ಪ್ರಮುಖ 35 ಪ್ರಶ್ನೆಗಳನ್ನು ಇಂದಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗಾಗಿ ಮಾಡಿರುವಂತಹ ತರಗತಿ ಆಗಿರುವುದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಸೊ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಭಾರತದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚಿರುವ ರಾಜ್ಯ ಯಾವುದು? ಭಾರತದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚಿರುವ ರಾಜ್ಯ ಯಾವುದು? ಪಂಜಾಬ್, ಹಿಮಾಚಲ ಪ್ರದೇಶ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪಂಜಾಬ್. ಭಾರತದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚಿರುವಂತಹ ರಾಜ್ಯ ಯಾವುದು ಅಂದರೆ ಪಂಜಾಬ್. ಇನ್ನು ಪಂಜಾಬ್ನಲ್ಲಿ ಕಂಡುಬರುವಂತಹ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟು ಅಂದರೆ 31.9% ಅಷ್ಟು ಪರಿಶಿಷ್ಟ ಜಾತಿ ಜನಸಂಖ್ಯೆ ಪಂಜಾಬ್ನಲ್ಲಿ ಕಂಡುಬರುತ್ತದೆ. ಇನ್ನು ಎರಡನೇದಾಗಿ ಅತಿ ಹೆಚ್ಚು ಕಂಡುಬರುವಂತಹ ರಾಜ್ಯ ಯಾವುದು ಅಂದರೆ ಹಿಮಾಚಲ ಪ್ರದೇಶ್. ಎಷ್ಟು ಅಂದರೆ 25.2% ಅಷ್ಟು. ಇನ್ನು ಮೂರನೇ ರಾಜ್ಯ ಯಾವುದು ಅಂದರೆ ಪಶ್ಚಿಮ ಬಂಗಾಳ. ಇಲ್ಲಿ ಕಂಡುಬರುವಂಥದ್ದು ಸಂಖ್ಯೆ ಎಷ್ಟು ಅಂದರೆ 20.7% ಅಷ್ಟು. ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂತಹ ರಾಜ್ಯವೇ ಉತ್ತರ ಪ್ರದೇಶ್. ಇಲ್ಲಿ ಕಂಡುಬರುವಂತಹ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟು ಅಂದರೆ 20.2% ಅಷ್ಟು. ಸೊ ಭಾರತದಲ್ಲಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೆಚ್ಚಿರುವಂತಹ ರಾಜ್ಯ ಯಾವುದು ಅಂದರೆ ಪಂಜಾಬ್. ಎಷ್ಟು ಪರ್ಸೆಂಟೇಜ್ ಕಂಡುಬರುತ್ತಂದರೆ 31.9% ಅಷ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಭಾರತದಲ್ಲಿ ಅತಿ ಹೆಚ್ಚು ಪಂಜಾಬ್ನಲ್ಲಿ ಕಂಡುಬರುತ್ತದೆ. ಇದರ ನಂತರ ಕಂಡುಬರುವಂತಹ ರಾಜ್ಯವೇ ಹಿಮಾಚಲ ಪ್ರದೇಶ್, ಹಾಗೂ ಇದರ ನಂತರ ಪಶ್ಚಿಮ ಬಂಗಾಳ, ಇದರ ನಂತರ ಉತ್ತರ ಪ್ರದೇಶ್. ಈ ರೀತಿ ಭಾರತದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳು ಇವುಗಳಾಗಿವೆ. ಇನ್ನು ಅತಿ ಕಡಿಮೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಮಿಜೋರಾಂ. ಸೊ ಮಿಜೋರಾಂನಲ್ಲಿ ಕಂಡುಬರುವಂತಹ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಎಷ್ಟು ಅಂದರೆ 0.1% ಅಷ್ಟು. ಸೊ ಅತಿ ಕಡಿಮೆ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಮಿಜೋರಾಂ. ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಪಂಜಾಬ್. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ: ಈ ಕೆಳಗಿನ ರಾಜ್ಯಗಳು ಹಾಗೂ ಅವುಗಳ ರಾಜಧಾನಿಯನ್ನು ಹೊಂದಿಸಿ ಬರೆಯಿರಿ. ಈ ಕೆಳಗಿನ ರಾಜ್ಯಗಳು ಹಾಗೂ ಅವುಗಳ ರಾಜಧಾನಿಯನ್ನು ಹೊಂದಿಸಿ ಬರೆಯಿರಿ. ಒಂದು ಸೈಡ್ ರಾಜ್ಯಗಳು ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಹೊಂದಿಸಿ ಬರೆಯಿರಿ ಅನ್ನೋದು ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ ಆಸಾಂ ರಾಜ್ಯದ ರಾಜಧಾನಿ ಯಾವುದು ಅಂದರೆ ದಿಸ್ಪುರ್. ಆಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್. ತ್ರಿಪುರಾದ ರಾಜಧಾನಿ ಅಗರ್ತಲಾ. ಮಿಜೋರಾಂ ರಾಜಧಾನಿ ಐಜ್ವಾಲಾ. ಇನ್ನು ಮಣಿಪುರ್ ರಾಜಧಾನಿ ಇಂಪಾಲ್. ಸೊ ಆಸಾಂ ರಾಜಧಾನಿ ದಿಸ್ಪುರ್, ತ್ರಿಪುರಾದು ಅಗರ್ತಲಾ, ಮಿಜೋರಾಮ್ದು ಐಜ್ವಾಲಾ, ಮಣಿಪುರ್ದು ಇಂಪಾಲ್. ಸೊ ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆಸಾಂ, ದಿಸ್ಪುರ್, ತ್ರಿಪುರಾ, ಅಗರ್ತಲಾ, ಮಿಜೋರಾಂ, ಐಜ್ವಾಲಾ, ಮಣಿಪುರ್, ಇಂಪಾಲ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ: ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿ ಯಾವುದು ಗುರುತಿಸಿ. ಮೊದಲನೇ ಪಂಚವಾರ್ಷಿಕ ಯೋಜನೆ ಅವಧಿ ಯಾವುದು ಗುರುತಿಸಿ. 1948ರಿಂದ 53, 1951ರಿಂದ 56, 1950ರಿಂದ 55, 1952ರಿಂದ 57. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 1951ರಿಂದ 56. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿ ಎಷ್ಟು ಅಂದರೆ 1951ರಿಂದ 56. ಈ ಪಂಚವಾರ್ಷಿಕ ಯೋಜನೆಗಳ ಮುಖ್ಯ ಗುರಿ ಏನಾಗಿದೆ ಅಂದರೆ ಭಾರತದ ಅಭಿವೃದ್ಧಿ ಮಾಡುವಂತಹ ಗುರಿಯನ್ನ ಈ ಪಂಚವಾರ್ಷಿಕ ಯೋಜನೆಗಳು ಕೈಗೊಳ್ಳುತ್ತವೆ ಅಂತಲೇ ಹೇಳ್ಬೋದು. ಸೊ ಮೊದಲನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56ರಲ್ಲಿ ಸ್ಥಾಪನೆಯಾಯಿತು. ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಜವಾಹರ್ಲಾಲ್ ನೆಹರು ಅವರು ಇದರ ಅಧ್ಯಕ್ಷತೆಯನ್ನ ವಹಿಸಿದ್ರು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ: ಈ ಕೆಳಗಿನಗಳಲ್ಲಿ ಯಾವುದು ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ. ಈ ಕೆಳಗಿನಗಳಲ್ಲಿ ಯಾವುದು ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ. ಕೊಕ್ಕರೆ ಬಳ್ಳೂರು ಪಕ್ಷಿಧಾಮ, ಮಂಡೆಗದ್ದೆ ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ, ಆದಿಚುಂಚನಗಿರಿ ನವಿಲುಧಾಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಂಡಗದ್ದೆ ಪಕ್ಷಿಧಾಮ.
ಈ ಕೆಳಗಿನಗಳಲ್ಲಿ ಯಾವುದು ಮಂಡ್ಯ ಜಿಲ್ಲೆಯಲ್ಲಿ ಇಲ್ಲ ಅಂದ್ರೆ ಮಂಡಗದ್ದೆ ಪಕ್ಷಿಧಾಮ ಅನ್ನೋದು ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುವುದಿಲ್ಲ. ಇದನ್ನು ಹೊರತುಪಡಿಸಿ ಕೊಕ್ಕರೆ ಬಳ್ಳೂರು ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ, ಆದಿಚುಂಚನಗಿರಿ ನವಿಲುಧಾಮ ಇವುಗಳು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವಂತಹ ಪಕ್ಷಿಧಾಮಗಳಾಗಿವೆ. ಆದರೆ ಮಂಡಗದ್ದೆ ಪಕ್ಷಿಧಾಮ ಇದು ಮಂಡ್ಯದಲ್ಲಿ ಕಂಡುಬರದ ಪಕ್ಷಿಧಾಮವಾಗಿದೆ. ನೆಕ್ಸ್ಟ್ ಪ್ರಶ್ನೆ, 5ನೇ ಪ್ರಶ್ನೆ, ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಒದಗಿಸುವ ರಾಜ್ಯ ಸರ್ಕಾರದ ಯೋಜನೆ ಯಾವುದು? ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಒದಗಿಸುವಂತಹ ರಾಜ್ಯ ಸರ್ಕಾರದ ಯೋಜನೆ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಕ್ಷರ ದಾಸೋಹ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಒದಗಿಸುವಂತಹ ರಾಜ್ಯ ಸರ್ಕಾರದ ಯೋಜನೆ ಯಾವುದು ಅಂದ್ರೆ ಅಕ್ಷರ ದಾಸೋಹ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಇನ್ನು ಆಪ್ಷನ್ ನೋಡೋದಾದ್ರೆ ಜನವರಿ 26, 1950, ನವೆಂಬರ್ 1, 1950, ಅಕ್ಟೋಬರ್ 2, 1950, ಆಗಸ್ಟ್ 15, 1950. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಜನವರಿ 26, 1950. ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ ಅಂದ್ರೆ ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಇನ್ನು ಅಂಗೀಕಾರವಾದಂತಹ ದಿನಾಂಕ ಎಷ್ಟು ಅಂದ್ರೆ ನವೆಂಬರ್ 26, 1949. ನವೆಂಬರ್ 26, 1949ರಂದು ಭಾರತದ ಸಂವಿಧಾನ ಅಂಗೀಕಾರವಾಗುತ್ತಾ ಜಾರಿಗೆ ಬಂದಿದ್ದು ಎಷ್ಟರಲ್ಲಿ ಅಂದ್ರೆ ಜನವರಿ 26, 1950ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಅವಧಿವರೆಗೆ ಸ್ಪೀಕರ್ ಅವರು ಚುನಾಯಿತರಾಗಿರುತ್ತಾರೆ. ಭಾರತದಲ್ಲಿ ಈ ಕೆಳಗಿನ ಅವಧಿವರೆಗೆ ಸ್ಪೀಕರ್ ಅವರು ಚುನಾಯಿತರಾಗಿರುತ್ತಾರೆ. 5 ವರ್ಷಗಳು, 6 ವರ್ಷಗಳು, 7 ವರ್ಷಗಳು, 4 ವರ್ಷಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 5 ವರ್ಷಗಳು. ಭಾರತದಲ್ಲಿ ಈ ಕೆಳಗಿನ ಅವಧಿವರೆಗೆ ಸ್ಪೀಕರ್ ಅವರು ಚುನಾಯಿತರಾಗಿರುತ್ತಾರೆ ಅಂದ್ರೆ 5 ವರ್ಷಗಳ ಅವಧಿವರೆಗೂ ಸ್ಪೀಕರ್ ಅವರು ಚುನಾಯಿತರಾಗುತ್ತಾರೆ. ಸಂವಿಧಾನದ 93ನೇ ವಿಧಿಯು ಸಂವಿಧಾನದಲ್ಲಿ ಕಂಡುಬರುವಂತಹ 93ನೇ ವಿಧಿಯು ಲೋಕಸಭಾಧ್ಯಕ್ಷರು ಅಂದ್ರೆ ಸ್ಪೀಕರ್ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ. ಇವರ ಅಧಿಕಾರ ಅವಧಿ 5 ವರ್ಷಗಳಾಗಿರುತ್ತವೆ. ಒಂದು ವೇಳೆ ಲೋಕಸಭೆಯು ಅವಧಿಗೆ ಮೊದಲೇ ವಿಸರ್ಜನೆಗೊಂಡರೆ ಸ್ಪೀಕರ್ ಅವರ ಅಧಿಕಾರ ಅವಧಿ ಕೂಡ ಕೊನೆಗೊಳ್ಳುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿಯ ಅವಧಿ ಎಷ್ಟು? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿಯ ಅವಧಿ ಎಷ್ಟು? 60 ವರ್ಷಗಳು, 58 ವರ್ಷಗಳು, 62 ವರ್ಷಗಳು, 65 ವರ್ಷಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 65 ವರ್ಷಗಳು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು 6 ವರ್ಷಗಳ ಕಾಲ ಅಥವಾ 65 ವರ್ಷಗಳ ತುಂಬುವವರೆಗೂ ಅಧಿಕಾರದಲ್ಲಿರ್ತಾರೆ. ಒಂದು ವೇಳೆ ಅವಧಿಗೆ ಮುನ್ನವೇ ಅಧಿಕಾರದಿಂದ ನಿರ್ಗಮಿಸಬಹುದಾದಂತಹ ಪರಿಸ್ಥಿತಿ ಬಂದ್ರೆ ಅವರು ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ಅಧಿಕಾರದಿಂದ ನಿರ್ಗಮಿಸಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಾರ್ವಜನಿಕ ವಲಯ ಬ್ಯಾಂಕುಗಳಲ್ಲಿ ಈ ಕೆಳಗಿನ ಒಂದು ಅತ್ಯಂತ ಹಳೆಯದಾದದ್ದು. ಇನ್ನು ಆಪ್ಷನ್ ನೋಡೋದಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಪೀರಿಯಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಅಲಹಾಬಾದ್ ಬ್ಯಾಂಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಲಹಾಬಾದ್ ಬ್ಯಾಂಕ್. ಭಾರತದ ಸಾರ್ವಜನಿಕ ವಲಯ ಬ್ಯಾಂಕುಗಳಲ್ಲಿ ಯಾವ ಬ್ಯಾಂಕು ಅತ್ಯಂತ ಹಳೆಯದಾದದ್ದು ಅಂದ್ರೆ ಅಲಹಾಬಾದ್ ಬ್ಯಾಂಕು ಅತ್ಯಂತ ಹಳೆಯದಾದ ಬ್ಯಾಂಕ್ ಆಗಿದೆ. ಇದು ಸ್ಥಾಪನೆಗೊಂಡಿದ್ದು ಎಷ್ಟರಲ್ಲಿ ಅಂದ್ರೆ 1865ರಲ್ಲಿ. ಈ ಅಲಹಾಬಾದ್ ಬ್ಯಾಂಕು ಸ್ಥಾಪನೆಗೊಂಡಿದ್ದು ಎಷ್ಟರಲ್ಲಿ ಅಂದ್ರೆ 1865. ಹಾಗಾಗಿ ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು ಅಂದ್ರೆ ಅಲಹಾಬಾದ್ ಬ್ಯಾಂಕ್. ಇನ್ನು ಇದರ ನಂತರ ಸ್ಥಾಪನೆಗೊಂಡಂತಹ ಬ್ಯಾಂಕ್ ಯಾವುದು ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನೋದು ಇದು ಸ್ಥಾಪನೆಗೊಂಡಿದ್ದು 1894ರಲ್ಲಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದು 1894ರಲ್ಲಿ ಸ್ಥಾಪನೆಗೊಂಡಿತು. ಇದರ ನೆಕ್ಸ್ಟ್ ಸ್ಥಾಪನೆಗೊಂಡಂತಹ ಬ್ಯಾಂಕೇ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 1911ರಲ್ಲಿ ಸ್ಥಾಪನೆಯಾಯಿತು. ಇದರ ನೆಕ್ಸ್ಟ್ ಸ್ಥಾಪನೆಯಾದಂತಹ ಬ್ಯಾಂಕೇ ಇಂಪೀರಿಯಲ್ ಬ್ಯಾಂಕ್. ಈ ಇಂಪೀರಿಯಲ್ ಬ್ಯಾಂಕ್ ಅನ್ನೋದು 1921ರಲ್ಲಿ ಸ್ಥಾಪನೆಯಾಯಿತು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ನೋಡೋದಾದ್ರೆ ಅಲಹಾಬಾದ್ ಬ್ಯಾಂಕು ಅತ್ಯಂತ ಹಳೆಯ ಬ್ಯಾಂಕು 1865ರಲ್ಲಿ ಸ್ಥಾಪನೆಯಾಯಿತು. ಇದರ ನೆಕ್ಸ್ಟ್ ಸ್ಥಾಪನೆಯಾದಂತಹ ಬ್ಯಾಂಕೇ ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಇದು 1894ರಲ್ಲಿ ಸ್ಥಾಪನೆಯಾಯಿತು.
ಅದರ ನಂತರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ 1911, ಇನ್ನು ಇಂಪೀರಿಯಲ್ ಬ್ಯಾಂಕ್ ಇದು 1921. 10ನೇ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಈ ರಾಜ್ಯದಲ್ಲಿದೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಈ ರಾಜ್ಯದಲ್ಲಿದೆ. ಆಪ್ಷನ್ ನೋಡೋದಾದ್ರೆ ಚಂಡೀಗಢ, ಕೋಲ್ಕತ್ತಾ, ಮಧ್ಯಪ್ರದೇಶ್, ಉತ್ತರಾಖಂಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಉತ್ತರಾಖಂಡ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂದರೆ ಉತ್ತರಾಖಂಡದಲ್ಲಿ ಕಂಡುಬರುತ್ತದೆ. ಈ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಸ್ಥಾಪನೆಯಾಗಿದ್ದು ಎಷ್ಟರಲ್ಲಿ ಅಂದರೆ 1936ರಲ್ಲಿ. 1936ರಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಉತ್ತರಾಖಂಡದಲ್ಲಿ ಸ್ಥಾಪನೆಯಾಯಿತು ಅಂತಾನೆ ಹೇಳ್ಬೋದು. ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿ ಮತ್ತು ಆನೆಗಳು ನೋಡಲು ಸಿಗಬಹುದು. ಹಾಗೂ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೆ ಇದೇ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದ್ರೆ ಜಿಮ್ ಕಾರ್ಬೆಟ್. ಇದು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಉತ್ತರಾಖಂಡದಲ್ಲಿ, ಸ್ಥಾಪನೆಯಾಗಿದ್ದು 1936ರಲ್ಲಿ. 11ನೇ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬುದನ್ನ ಈ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಸತ್ಯಮೇವ ಜಯತೆ ಎಂಬುದನ್ನು ಈ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಆಪ್ಷನ್ ನೋಡೋದಾದ್ರೆ ಮುಂಡಕ ಉಪನಿಷತ್ತು, ಭಗವದ್ಗೀತೆ, ವೇದಗಳು, ಮಹಾಭಾರತ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮುಂಡಕ ಉಪನಿಷತ್ತು. ಸತ್ಯಮೇವ ಜಯತೆ ಎಂಬುದನ್ನ ಮುಂಡಕ ಉಪನಿಷತ್ತು ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಈ ಮುಂಡಕ ಉಪನಿಷತ್ತಿನಿಂದ ಸತ್ಯಮೇವ ಜಯತೆಯನ್ನ ಆರಿಸಿಕೊಳ್ಳಲಾಯಿತು. ಇದನ್ನ 1950 ಜನವರಿ 26ರಂದು 1950 ಜನವರಿ 26ರಂದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಅಳವಡಿಸಲಾಯಿತು ಅಂತಾನೆ ಹೇಳ್ಬೋದು. ಇನ್ನು ಇದು ಕಂಡುಬರುವಂತಹ ಲಿಪಿ ಯಾವುದು ಅಂದ್ರೆ ದೇವನಾಗಿರಿ ಲಿಪಿಯಲ್ಲಿ ಈ ಮಂಡಕ ಉಪನಿಷತ್ತು ಕಂಡುಬರುತ್ತೆ ಅಂತಾನೆ ಹೇಳ್ಬೋದು. ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಿದ್ದಾಗಿದೆ. ಹಾಗೂ ಇದರ ಮೇಲೆ ಓಡುತ್ತಿರುವ ಕುದುರೆ, ಎತ್ತು, ಆನೆ ಮತ್ತು ಸಿಂಹದ ಆಕೃತಿಗಳು, ಅದರ ಜೊತೆಗೆ ಧರ್ಮಚಕ್ರವು ಕೂಡ ಕಂಡುಬರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, 12ನೇ ಪ್ರಶ್ನೆ, ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು? ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು? ಇನ್ನು ಆಪ್ಷನ್ ನೋಡೋದಾದ್ರೆ 5, 4, 2, 3. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 3. ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇನ್ನು 3 ಬಾರಿ ಅಂತೇಳಿ ಹೇಳಿದೆ. ಸೊ ಆ 3 ಬಾರಿ ಯಾವುವು ಅಂದರೆ ಮೊದಲನೇದು 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಗುತ್ತಾ. ಮೊದಲನೇದು 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಗುತ್ತಾ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಇನ್ನು ಎರಡನೇದು 1936ರಲ್ಲಿ ಲಕ್ನೋದಲ್ಲಿ ಜರುಗಿದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಸೊ 1936ರಲ್ಲಿ ಲಕ್ನೋದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಜರುಗುತ್ತಾ. ಅಲ್ಲಿ ಕೂಡ ಇವರು ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ಇನ್ನು 3ನೇ ಬಾರಿ ಎಲ್ಲಿ ಅಂದರೆ 1937ರಲ್ಲಿ ಪೈಜಪುರ ಅನ್ನುವಂತಹ ಹಳ್ಳಿಯಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಜರುಗುತ್ತಾ. ಸೊ ಇದರ ಅಧ್ಯಕ್ಷತೆಯನ್ನು ಕೂಡ ಜವಾಹರ್ಲಾಲ್ ನೆಹರು ಅವರು 3ನೇ ಬಾರಿಗೆ ವಹಿಸಿರ್ತಾರೆ. 1929 ಲಾಹೋರ್, 1936 ಲಕ್ನೋ, 1937 ಪೈಜಪುರ್. ಈ 3 ಅಧಿವೇಶನದ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವರು ವಹಿಸಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ, ಈ ಕೆಳಗಿನ ಕ್ರಿಯೆಗಳಲ್ಲಿ ಒಂದು ಸೌರಶಕ್ತಿಗೆ ಕಾರಣವಾಗಿದೆ. ಈ ಕೆಳಗಿನ ಕ್ರಿಯೆಗಳಲ್ಲಿ ಒಂದು ಸೌರಶಕ್ತಿಗೆ ಕಾರಣವಾಗಿದೆ. ಇನ್ನು ಆಪ್ಷನ್ ನೋಡೋದಾದ್ರೆ ನ್ಯೂಕ್ಲಿಯರ್ ವಿದಳನ ಕ್ರಿಯೆ, ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ, ಕ್ಷಕಿರಣದ ಉತ್ಸರ್ಜನೆ, ಪ್ರೇರಿತ ವಿಕಿರಣದ ಪಟುತ್ವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ. ಈ ಕೆಳಗಿನ ಕ್ರಿಯೆಗಳಲ್ಲಿ ಒಂದು ಸೌರಶಕ್ತಿಗೆ ಕಾರಣವಾಗಿದೆ ಅಂದರೆ ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ. ಸೊ ಈ ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ ಹೇಗೆ ಜರುಗುತ್ತೆ ಅಂದರೆ ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ ಸೂರ್ಯನಂತಹ ನಕ್ಷತ್ರಗಳಲ್ಲಿ ಉಂಟಾಗುತ್ತದೆ. ಈ ಕ್ರಿಯೆಯಲ್ಲಿ ಹಗುರವಾಗಿರುವ ಪರಮಾಣು ಬೀಜಗಳು ಒಂದಾಗಿ ಭಾರವಾದ ಪರಮಾಣು ಬೀಜ ಉಂಟಾಗಿ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಹಾಗಾಗಿ ಸೌರಶಕ್ತಿಗೆ ಕಾರಣವಾದಂತಹ ಕ್ರಿಯೆ ಯಾವುದು ಅಂದರೆ ನ್ಯೂಕ್ಲಿಯರ್ ಸಮ್ಮಿಳನ ಕ್ರಿಯೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಪ್ಯಾನ್ನ ವಿಸ್ತೃತ ರೂಪ ಏನು? ಪ್ಯಾನ್ನ ವಿಸ್ತೃತ ರೂಪ
ಏನು? ಆಪ್ಷನ್ ನೋಡೋದಾದರೆ ಪಬ್ಲಿಕ್ ಅಕೌಂಟ್ ನಂಬರ್, ಪರ್ಸನಲ್ ಅಕೌಂಟ್ ನಂಬರ್, ಪರ್ಮನೆಂಟ್ ಅಕೌಂಟ್ ನಂಬರ್, ಪೋಸ್ಟಲ್ ಅಕೌಂಟ್ ನಂಬರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪರ್ಮನೆಂಟ್ ಅಕೌಂಟ್ ನಂಬರ್. PAN ಪ್ಯಾನ್ನ ವಿಸ್ತೃತ ರೂಪ ಏನು ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ಯಾನ್ ಕಾರ್ಡ್ನಲ್ಲಿ ಶಾಶ್ವತ ಖಾತೆ ಸಂಖ್ಯೆ ಇದೆ ಅಂತಲೇ ಹೇಳ್ಬೋದು. ಈ ಸಂಖ್ಯೆಯು ಆದಾಯ ತೆರಿಗೆ ಇಲಾಖೆಗೆ ಅಗತ್ಯವಾದ ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಕೇವಲ ಪ್ಯಾನ್ ಕಾರ್ಡನ್ನು ನಾವು ಗುರುತಿನ ಚೀಟಿಯಾಗಿ ಮಾತ್ರ ಬಳಸಲಾಗುವುದಿಲ್ಲ, ಜೊತೆಗೆ ಹಣಕಾಸಿನ ವಹಿವಾಟಿನ ಕೆಲಸಗಳಿಗೂ ಕೂಡ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರ ಇರುವ ಸ್ಥಳ ಯಾವುದು? ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರ ಇರುವಂತಹ ಸ್ಥಳ ಯಾವುದು? ಆಪ್ಷನ್ ನೋಡೋದಾದರೆ ಬೆಂಗಳೂರು, ಹಾಸನ, ಅಹಮದಾಬಾದ್, ನವದೆಹಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾಸನ. ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರ ಇರುವಂತಹ ಸ್ಥಳ ಯಾವುದು ಅಂದರೆ ಹಾಸನ. ಈ ಹಾಸನದಲ್ಲಿ 1982ರಲ್ಲಿ ಪ್ರಧಾನ ನಿಯಂತ್ರಣ ಕೇಂದ್ರ ಅಂದರೆ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಆಪ್ಷನ್ ನೋಡೋದಾದರೆ ಸ್ಪೀಡೋಮೀಟರ್, ಅನಿಮೋಮೀಟರ್, ಹೈಗ್ರೋಮೀಟರ್, ಬ್ಯಾರೋಮೀಟರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅನಿಮೋಮೀಟರ್. ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂದರೆ ಅನಿಮೋಮೀಟರ್. ಇದನ್ನು ಹೊರತುಪಡಿಸಿ ಆಪ್ಷನ್ನಲ್ಲಿದೆ ಹೈಗ್ರೋಮೀಟರ್ ಅಂತೇಳಿ. ಈ ಹೈಗ್ರೋಮೀಟರ್ ಎಲ್ಲಿ ಬಳಸ್ತಾರ ಅಂದ್ರೆ ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುತ್ತಾರೆ. ಹೈಗ್ರೋಮೀಟರನ್ನು ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುತ್ತಾರೆ. ಇನ್ನು ಬ್ಯಾರೋಮೀಟರ್ ಅಂತಿದೆ ಆಪ್ಷನಲ್ಲಿ. ಈ ಬ್ಯಾರೋಮೀಟರನ್ನು ಗಾಳಿಯ ಒತ್ತಡವನ್ನು ಅಳೆಯಲು ಬಳಸುತ್ತಾರೆ. ಬ್ಯಾರೋಮೀಟರನ್ನು ಗಾಳಿಯ ಒತ್ತಡವನ್ನು ಅಳೆಯಲು ಬಳಸುತ್ತಾರೆ. ಇನ್ನು ಆಪ್ಷನ್ 1 ಇದೆ ಸ್ಪೀಡೋಮೀಟರ್ ಅಂತೇಳಿ. ಸೊ ಈ ಸ್ಪೀಡೋಮೀಟರನ್ನು ವಾಹನದ ವೇಗ ಅಳೆಯಲು ಬಳಸುತ್ತಾರೆ. ವಾಹನದ ವೇಗ ಅಥವಾ ಜವವನ್ನು ಅಳೆಯಲು ಸ್ಪೀಡೋಮೀಟರನ್ನು ಬಳಸುತ್ತಾರೆ. ಸ್ಪೀಡೋಮೀಟರ್ ವಾಹನದ ವೇಗ ಅಳೆಯಲು, ಅನಿಮೋಮೀಟರ್ ಗಾಳಿಯ ವೇಗವನ್ನು ಅಳೆಯಲು, ಹೈಗ್ರೋಮೀಟರ್ ವಾತಾವರಣದ ಆರ್ದ್ರತೆ ಅಳೆಯಲು, ಬ್ಯಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯಲು. 17ನೇ ಪ್ರಶ್ನೆ, ಹಸಿರು ಹೊನ್ನು ಎಂಬ ಪುಸ್ತಕ ಬರೆದವರು ಯಾರು? ಹಸಿರು ಹೊನ್ನು ಎಂಬ ಪುಸ್ತಕ ಬರೆದವರು ಯಾರು? DV ಗುಂಡಪ್ಪ, ಶಿವರಾಮ್ ಕಾರಂತ್, ಪೂರ್ಣಚಂದ್ರ ತೇಜಸ್ವಿ, BGL ಸ್ವಾಮಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 BGL ಸ್ವಾಮಿ. ಹಸಿರು ಹೊನ್ನು ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂದರೆ BGL ಸ್ವಾಮಿಯವರು. ಈ BGL ಸ್ವಾಮಿಯವರ ಕಿರು ಪರಿಚಯ ನೋಡೋದಾದರೆ ಇವರ ಜನನ ಎಷ್ಟರಲ್ಲಿ ಆಯಿತು ಅಂದರೆ 1916 ಫೆಬ್ರವರಿ 5ರಂದು ಇವರ ಜನನವಾಗುತ್ತೆ. 1916 ಫೆಬ್ರವರಿ 5ರಂದು ಇವರು ಬೆಂಗಳೂರಿನಲ್ಲಿ ಜನಿಸ್ತಾರ. ಇವರ ತಂದೆ ಯಾರು ಅಂದರೆ DV ಗುಂಡಪ್ಪನವರು, ತಾಯಿ ಭಾಗೀರಥಮ್ಮ ಅಂಥೇಳಿ ಹೇಳ್ಬೋದು. ಇವರ ಹೆಂಡತಿ ಹೆಸರು ವಸಂತ ಅಂಥೇಳಿ ನೋಡ್ಬೋದು. ಇನ್ನು ಈ BGL ಸ್ವಾಮಿಯವರು ಬರೆದಂತಹ ಹಸಿರು ಹೊನ್ನು ಎಂಬ ಕೃತಿಗೆ 1978ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಕೇರಳದ ಶಾಸ್ತ್ರೀಯ ನೃತ್ಯ ಯಾವುದು? ಕೇರಳದ ಶಾಸ್ತ್ರೀಯ ನೃತ್ಯ ಯಾವುದು? ಭರತನಾಟ್ಯ, ಕುಚಿಪುಡಿ, ಮೋಹಿನಿ ಅಟ್ಟಂ, ಬಿಹು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮೋಹಿನಿ ಅಟ್ಟಂ. ಕೇರಳದ ಶಾಸ್ತ್ರೀಯ ನೃತ್ಯ ಯಾವುದು ಅಂದರೆ ಮೋಹಿನಿ ಅಟ್ಟಂ. ಇನ್ನು ಭರತನಾಟ್ಯ ಅಂತಿದೆ ಆಪ್ಷನಲ್ಲಿ. ಸೊ ಈ ಭರತನಾಟ್ಯ ಇದು ತಮಿಳುನಾಡಿನ ಶಾಸ್ತ್ರೀಯ ನೃತ್ಯ ಅಂತಲೇ ಹೇಳ್ಬೋದು. ಭರತನಾಟ್ಯ ತಮಿಳುನಾಡು. ಇನ್ನು ಕುಚಿಪುಡಿ ಅಂತಿದೆ ಆಪ್ಷನಲ್ಲಿ. ಸೊ ಈ ಕುಚಿಪುಡಿ ಅನ್ನೋದು ಇದು ಆಂಧ್ರ ಪ್ರದೇಶದ ನೃತ್ಯವಾಗಿದೆ. ಕುಚಿಪುಡಿ ಅನ್ನೋದು ಆಂಧ್ರ ಪ್ರದೇಶದ ಪ್ರಸಿದ್ಧ ನೃತ್ಯವಾಗಿದೆ. ಮೋಹಿನಿ ಅಟ್ಟಂ ಇದು ಕೇರಳ. ಹಾಗೂ ಬಿಹು ಅನ್ನುವಂಥದ್ದು ಇದು ಅಸ್ಸಾಂ ರಾಜ್ಯದ ಉತ್ಸವವಾಗಿದೆ. ಬಿಹು ಎಂಬುದು ಅಸ್ಸಾಂ ರಾಜ್ಯದ ಉತ್ಸವವಾಗಿದೆ. ಭರತನಾಟ್ಯ ತಮಿಳುನಾಡು, ಕುಚಿಪುಡಿ ಆಂಧ್ರ ಪ್ರದೇಶ್, ಮೋಹಿನಿ ಅಟ್ಟಂ ಕೇರಳ, ಬಿಹು ಇದು ಅಸ್ಸಾಂ ರಾಜ್ಯದ ಉತ್ಸವವಾಗಿದೆ. ನೆಕ್ಸ್ಟ್ ಪ್ರಶ್ನೆ 19ನೇ ಪ್ರಶ್ನೆ, ಹೋಮಿಯೋಪತಿಯ ಪಿತಾಮಹ ಯಾರು? ಹೋಮಿಯೋಪತಿಯ ಪಿತಾಮಹ ಯಾರು?
ಆಪ್ಷನ್ ನೋಡೋದಾದರೆ ಸಾಮುಯಲ್ ಹಾನೆಮನ್, ಪರಾಶರ, ಹಿಪ್ಪೋಕ್ರೆಟಿಸ್, ಅಗಸ್ತ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸಾಮುಯಲ್ ಹಾನೆಮನ್. ಹೋಮಿಯೋಪತಿಯ ಪಿತಾಮಹ ಯಾರು ಅಂದರೆ ಸಾಮುಯಲ್ ಹಾನೆಮನ್. ಇನ್ನು ಪರಾಶರ ಅಂತಿದೆ ಆಪ್ಷನಲ್ಲಿ. ಸೊ ಈ ಪರಾಶರ ಅನ್ನೋರು ವೃಕ್ಷಾಯುರ್ವೇದದ ಗ್ರಂಥದ ಕರ್ತು ಅಂತಲೇ ಕರಿಬೋದು. ವೃಕ್ಷಾಯುರ್ವೇದದ ಗ್ರಂಥದ ಕರ್ತು ಯಾರು ಅಂದರೆ ಪರಾಶರ. ನೆಕ್ಸ್ಟ್ ಹಿಪ್ಪೋಕ್ರೆಟಿಸ್ ಅಂತಿದೆ ಆಪ್ಷನಲ್ಲಿ. ಸೊ ಈ ಹಿಪ್ಪೋಕ್ರೆಟಿಸ್ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಹಾಲಿಯೋಪತಿಯ ಪಿತಾಮಹ. ಹಾಲೋಪತಿಯ ಪಿತಾಮಹ ಯಾರು ಅಂದರೆ ಹಿಪ್ಪೋಕ್ರೆಟಿಸ್. ಇನ್ನು ಆಪ್ಷನ್ 4 ಇದೆ ಅಗಸ್ತ್ಯ ಅಂತೇಳಿ. ಸೊ ಈ ಅಗಸ್ತ್ಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಂದ್ರೆ ತಮಿಳು ಭಾಷೆಯ ಗ್ರಂಥದ ಕರ್ತು. ತಮಿಳು ಭಾಷೆಯ ಗ್ರಂಥದ ಕರ್ತು ಯಾರು ಅಂದರೆ ಅಗಸ್ತ್ಯ. ಹಿಪ್ಪೋಕ್ರೆಟಿಸ್ ಇವರು ಹಾಲೋಪತಿಯ ಪಿತಾಮಹ. ವೃಕ್ಷಾಯುರ್ವೇದದ ಗ್ರಂಥದ ಕರ್ತು ಯಾರು ಅಂದರೆ ಪರಾಶರ. ಇನ್ನು ಹೋಮಿಯೋಪತಿ ಪಿತಾಮಹ ಯಾರು ಅಂದರೆ ಸಾಮುಯಲ್ ಹಾನೆಮನ್. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, ಮಿಡಲ್ ಮಾರ್ಚ್ ಎಂಬ ಕಾದಂಬರಿಯ ಕರ್ತು ಯಾರು? ಮಿಡಲ್ ಮಾರ್ಚ್ ಎಂಬ ಕಾದಂಬರಿಯ ಕರ್ತು ಯಾರು? ಆಪ್ಷನ್ ನೋಡೋದಾದರೆ ಲಿಯೋ ಟಾಲ್ಸ್ಟಾಯ್, ಮಹಾತ್ಮ ಗಾಂಧೀಜಿ, ಕೆಪ್ರಿಯಲ್ ಓಕಾರ, ಜಾರ್ಜ್ ಈಲಿಯಟ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಜಾರ್ಜ್ ಈಲಿಯಟ್. ಮಿಡಲ್ ಮಾರ್ಚ್ ಎಂಬ ಕಾದಂಬರಿಯ ಕರ್ತು ಯಾರು ಅಂದರೆ ಜಾರ್ಜ್ ಈಲಿಯಟ್. ನೆಕ್ಸ್ಟ್ ಪ್ರಶ್ನೆ 21ನೇ ಪ್ರಶ್ನೆ, ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. ಆಪ್ಷನ್ ನೋಡೋದಾದರೆ ಹರ್ಷ, ಅಶೋಕ, ಕನಿಷ್ಕ, ಚಂದ್ರಗುಪ್ತ ಮೌರ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕನಿಷ್ಕ. ಗಾಂಧಾರ ಕಲೆಯನ್ನ ಕನಿಷ್ಕನ ಆಳ್ವಿಕೆಯ ಕಾಲದಲ್ಲಿ ಪರಿಚಯಿಸಲಾಯಿತು ಅಂತಲೇ ಹೇಳ್ಬೋದು. ಇನ್ನು ಈ ಕನಿಷ್ಕನ ಬಗ್ಗೆ ನೋಡೋದಾದ್ರೆ ಕನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ಇನ್ನು ಈ ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಅಂದರೆ ಪೇಶಾವರ ಅಥವಾ ಪುರುಷಪುರ ಅನ್ನೋದು ಕನಿಷ್ಕನ ರಾಜಧಾನಿಯಾಗಿತ್ತು. ಇನ್ನು ಕನಿಷ್ಕನ ಕಾಲದಲ್ಲಿ ಕಾಶ್ಮೀರದ ಕುಂಡಲಿವನ ಎಂಬಲ್ಲಿ 4ನೇ ಬೌದ್ಧ ಮಹಾಸಭೆ ನಡೆಯಿತು ಅಂತಲೇ ಹೇಳ್ಬೋದು. ಕನಿಷ್ಕನ ಕಾಲದಲ್ಲಿ ಕಾಶ್ಮೀರದ ಕುಂಡಲಿವನ ಎಂಬಲ್ಲಿ 4ನೇ ಬೌದ್ಧ ಮಹಾಸಭೆ ನಡೆಯಿತು. ಇನ್ನು ಆಯುರ್ವೇದದ ಪಿತಾಮಹ ಆದಂತಹ ಚರಕ ಮಹರ್ಷಿ ಅನ್ನುವನು ಕನಿಷ್ಕನ ಆಸ್ಥಾನದಲ್ಲಿದ್ದನು ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಗಾಂಧಾರ ಕಲೆಯು ಈತನ ಕಾಲದಲ್ಲಿ ಪರಿಚಯಿಸಲಾಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 22ನೇ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ಗಾಂಧಿ ಇರ್ವಿನ್ ಒಪ್ಪಂದ ನಡೆದಂತಹ ವರ್ಷ ಯಾವುದು? ಆಪ್ಷನ್ ನೋಡೋದಾದರೆ 1924, 1942, 1931, 1940. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 1931. ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು ಅಂದರೆ 1931. ಗಾಂಧಿ ಇರ್ವಿನ್ ಒಪ್ಪಂದ ಅಂದರೆ ಏನು? ಸೊ ಗಾಂಧಿ ಇರ್ವಿನ್ ಒಪ್ಪಂದ ಅಂದರೆ ಸಂವಿಧಾನದ ಬಿಕ್ಕಟ್ಟನ್ನು ಬಗೆಹರಿಸಲು ಬ್ರಿಟಿಷ್ ಸರ್ಕಾರ ಕಾಂಗ್ರೆಸ್ ಪಕ್ಷದೊಂದಿಗೆ ಒಳ್ಳೆಯ ಸಂಬಂಧ ಬೆಳೆಸುವುದು ಸೂಕ್ತ ಎಂಬ ಅಭಿಪ್ರಾಯಕ್ಕೆ ಬಂದಿತು. ಸೊ ಈ ನಿಟ್ಟಿನಲ್ಲಿ ಗಾಂಧಿ ಮತ್ತು ಇರ್ವಿನ್ ನಡುವೆ ಮಾರ್ಚ್ 5, 1931ರಂದು ಮಾರ್ಚ್ 5, 1931ರಂದು ಗಾಂಧಿ ಹಾಗೂ ಇರ್ವಿನ್ನ ಮಧ್ಯೆ ಈ ಒಪ್ಪಂದವಾಯಿತು ಅಂತಲೇ ಹೇಳ್ಬೋದು. 23ನೇ ಪ್ರಶ್ನೆ, ಗೋವಾ ರಾಜ್ಯದ ಅಧಿಕೃತ ಭಾಷೆ ಯಾವುದು? ಗೋವಾ ರಾಜ್ಯದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ನೋಡೋದಾದರೆ ಆಪ್ಷನ್ 1 ಇಂಗ್ಲಿಷ್, ಆಪ್ಷನ್ 2 ಹಿಂದಿ, ಆಪ್ಷನ್ 3 ಕೊಂಕಣಿ, ಆಪ್ಷನ್ 4 ಮರಾಠಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೊಂಕಣಿ. ಗೋವಾ ರಾಜ್ಯದ ಅಧಿಕೃತ ಭಾಷೆ ಯಾವುದು ಅಂದರೆ ಕೊಂಕಣಿ. ನೆಕ್ಸ್ಟ್ ಪ್ರಶ್ನೆ, ಮಾನವನ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವಂತಹ ಭಾಗ ಯಾವುದು? ಮಾನವನ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವ ಭಾಗ ಯಾವುದು? ಯಕೃತ, ಮೆದೋಜೀರಕಾಂಗ, ಮೂತ್ರಜನಕಾಂಗ, ಗುಲ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮೆದೋಜೀರಕಾಂಗ. ಮಾನವನ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯಾಗುವಂತಹ ಭಾಗ ಯಾವುದು ಅಂದರೆ ಮೆದೋಜೀರಕಾಂಗ. ಈ ಮೆದೋಜೀರಕಾಂಗದ ಬಗ್ಗೆ ನೋಡೋದಾದ್ರೆ ಇನ್ಸುಲಿನ್ ಅನ್ನುವಂತಹ ಹಾರ್ಮೋನ್ ನಮ್ಮ ದೇಹದ ಮೆದೋಜೀರಕಾಂಗದಿಂದ ಉತ್ಪತ್ತಿಯಾಗುತ್ತದೆ ಅಂತಲೇ ಹೇಳ್ಬೋದು. ಸೊ ಮೆದೋಜೀರಕಾಂಗವು ಜಠರದ ಕೆಳಭಾಗದಲ್ಲಿ ಎಲೆ ಆಕಾರದಲ್ಲಿ ಕಂಡುಬರುವಂತಹ ಗ್ರಂಥಿಯಾಗಿದೆ. ಸೊ ಈ ಗ್ರಂಥಿಗೆ ಸಂಕೀರ್ಣ ಗ್ರಂಥಿ ಅಂತಲೂ ಕೂಡ ಕರೆಯುತ್ತಾರೆ. ಈ ಗ್ರಂಥಿ ನಾಳ ಮತ್ತು ನಿರ್ನಾಳ ಗ್ರಂಥಿಗಳಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಮಾರಿಸ್ನ ರಾಜಧಾನಿ ಯಾವುದು?
ಮಾರಿಸ್ನ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್, ಪೋಮ್ ಪೆನ್, ಕೌಲಾಲಂಪುರ್, ಪೋರ್ಟ್ ಲೂಯಿಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪೋರ್ಟ್ ಲೂಯಿಸ್. ಮಾರಿಸ್ನ ರಾಜಧಾನಿ ಯಾವುದು ಅಂದರೆ ಪೋರ್ಟ್ ಲೂಯಿಸ್. ಇನ್ನು ಪೋರ್ಟ್ ಬ್ಲೇರ್ ಅಂತಿದೆ ಆಪ್ಷನಲ್ಲಿ. ಈ ಪೋರ್ಟ್ ಬ್ಲೇರ್ ಅನ್ನೋದು ಅಂಡಮಾನ್ ಮತ್ತು ನಿಕೋಬಾರದ ರಾಜಧಾನಿಯಾಗಿದೆ. ಅಂಡಮಾನ್ ಮತ್ತು ನಿಕೋಬಾರದ ರಾಜಧಾನಿ ಯಾವುದು ಅಂದರೆ ಪೋರ್ಟ್ ಬ್ಲೇರ್. ಸೊ ಪೋಮ್ ಪೆನ್ ಅಂತಿದೆ ಆಪ್ಷನ್ 2. ಸೊ ಇದು ಒಂದು ಪೆನ್ನಿನ ಗುಂಪಿಗೆ ಸೇರುವಂತಹ ಪೆನ್ ಆಗಿದೆ. ಇನ್ನು ಕೌಲಾಲಂಪುರ್ ಅಂತಿದೆ ಆಪ್ಷನಲ್ಲಿ. ಸೊ ಇದು ಕೌಲಾಲಂಪುರ್, ಇದು ಮಲೇಷಿಯಾದ ರಾಜಧಾನಿಯಾಗಿದೆ. ಮಲೇಷಿಯಾದ ರಾಜಧಾನಿ ಯಾವುದು ಅಂದರೆ ಕೌಲಾಲಂಪುರ್. 26ನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಜನರನ್ನ ನಾಮಾಂಕಿತ ಮಾಡಬಹುದು? ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಜನರನ್ನ ನಾಮಾಂಕಿತ ಮಾಡಬಹುದು? 14 ಜನ, 2 ಜನ, 12 ಜನ, 8 ಜನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 12 ಜನ. ಭಾರತದ ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಜನರನ್ನ ನಾಮಾಂಕಿತ ಮಾಡಬಹುದು ಅಂದರೆ 12 ಜನರನ್ನ ನಾಮಾಂಕಿತ ಮಾಡಬಹುದು. ಇನ್ನು ಸಂವಿಧಾನದ 80ನೇ ವಿಧಿಯು ಈ ರಾಜ್ಯಸಭೆಯ ಬಗ್ಗೆ ಹೇಳುತ್ತದೆ. ಸಂವಿಧಾನದ 80ನೇ ವಿಧಿಯು ಈ ರಾಜ್ಯಸಭೆಯ ರಚನೆಯ ಕುರಿತು ಹೇಳುತ್ತದೆ. ಈ ರಾಜ್ಯಸಭೆಯನ್ನ ಮೇಲ್ಮನೆ ಹಾಗೂ ಹಿರಿಯರ ಸದನವೆಂದು ಕರೆಯುತ್ತಾರೆ. ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇರುತ್ತದೆ ಅಂದರೆ 250 ಇರುತ್ತದೆ. ಇದರಲ್ಲಿ 12 ಜನರನ್ನ ಕಲೆ, ಸಾಹಿತ್ಯ, ಸಮಾಜ ಸೇವೆ ಹಾಗೂ ವಿಜ್ಞಾನ ಈ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನವನ್ನ ಅಥವಾ ವ್ಯಾವಹಾರಿಕ ಅನುಭವನ ಹೊಂದಿರೋರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, 27ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿನ ಈ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು. ಭಾರತದ ಸಂವಿಧಾನದಲ್ಲಿನ ಈ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಹೇರಬಹುದಾಗಿದೆ. ಇನ್ನು ಆಪ್ಷನ್ ನೋಡೋದಾದ್ರೆ 352ನೇ ವಿಧಿ, 356ನೇ ವಿಧಿ, 360ನೇ ವಿಧಿ, 370ನೇ ವಿಧಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 360ನೇ ವಿಧಿ. ಭಾರತ ಸಂವಿಧಾನದಲ್ಲಿನ ಈ ವಿಧಿಯ ಪ್ರಕಾರ ಅಂದರೆ 366ನೇ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನ ಹೇರಬಹುದಾಗಿದೆ. ಇನ್ನು ಆಪ್ಷನ್ 1 ಇದೆ 352ನೇ ವಿಧಿ. ಇದು 352ನೇ ವಿಧಿಯು ತುರ್ತು ಪರಿಸ್ಥಿತಿಯ ಉದ್ಘೋಷಣೆ ಬಗ್ಗೆ ವಿವರಿಸುತ್ತದೆ. ತುರ್ತು ಪರಿಸ್ಥಿತಿಯ ಉದ್ಘೋಷಣೆ ಬಗ್ಗೆ ವಿವರಿಸುವುದು ಯಾವುದು ಅಂದರೆ 352ನೇ ವಿಧಿ. ಇನ್ನು ಆಪ್ಷನ್ 2 ಇದೆ 356ನೇ ವಿಧಿ ಅಂತೇಳಿ. ಸೊ ಈ 356ನೇ ವಿಧಿಯು ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತದ ಬಗ್ಗೆ ವಿವರಿಸುತ್ತದೆ. ರಾಜ್ಯಗಳಲ್ಲಿ ರಾಷ್ಟ್ರಪತಿಯ ಆಡಳಿತದ ಬಗ್ಗೆ ವಿವರಿಸುತ್ತದೆ. ಇನ್ನು 366ನೇ ವಿಧಿಯು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತಹ ಉಪಬಂಧಗಳ ಬಗ್ಗೆ ವಿವರಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಗೃಹ ಮಂತ್ರಿ, ಪ್ರಧಾನಮಂತ್ರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪ್ರಧಾನಮಂತ್ರಿ. ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರ. ಸೊ ಪ್ರಧಾನಮಂತ್ರಿಯವರು ವಿವಿಧ ಸಂವಿಧಾನೇತರ ಸಂಸ್ಥೆಗಳ ಮುಖ್ಯಸ್ಥರಾಗಿರ್ತಾರೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಕೂಡ ಪ್ರಧಾನಮಂತ್ರಿಗಳೇ ಆಗಿರ್ತಾರ. ನೀತಿ ಆಯೋಗದ ಅಧ್ಯಕ್ಷರು ಕೂಡ ಪ್ರಧಾನಮಂತ್ರಿಗಳೇ ಆಗಿರ್ತಾರ. ಇದನ್ನು ಹೊರತುಪಡಿಸಿ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಕೇಂದ್ರ ಜಾಗೃತ ದಳ ಹಾಗೂ ಕೇಂದ್ರ ಮಾಹಿತಿ ಆಯೋಗದ ನೇಮಕಾರಿ ಸಮಿತಿಯ ಅಧ್ಯಕ್ಷರು ಕೂಡ ಪ್ರಧಾನಮಂತ್ರಿಗಳಾಗಿರ್ತಾರ. ಹಾಗಾಗಿ ಹಲವಾರು ವಿವಿಧ ಸಂವಿಧಾನೇತರ ಸಂಸ್ಥೆಗಳ ಮುಖ್ಯಸ್ಥರು ಯಾರಾಗಿರ್ತಾರ ಅಂದ್ರೆ ಪ್ರಧಾನಮಂತ್ರಿಗಳಾಗಿರ್ತಾರ. ನೆಕ್ಸ್ಟ್ ಪ್ರಶ್ನೆ, ಭಾರತದ ಯೋಜನಾ ಆಯೋಗವು ಒಂದು ಸಚಿವಾಲಯ, ಸರ್ಕಾರದ ಸಂಸ್ಥೆ, ಸಲಹಾ ಮಂಡಳಿ, ಸಾರ್ವಜನಿಕ ಪ್ರಾಧಿಕಾರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಲಹಾ ಮಂಡಳಿ. ಭಾರತದ ಯೋಜನಾ ಆಯೋಗವು ಒಂದು ಸಲಹಾ ಮಂಡಳಿಯಾಗಿದೆ. ಈ ಭಾರತೀಯ ಯೋಜನಾ ಆಯೋಗವು 1950ರಲ್ಲಿ ರಚನೆ ಆಯಿತು ಅಂತಾನೆ ಹೇಳ್ಬೋದು. ಈ ಭಾರತದ ಯೋಜನಾ ಆಯೋಗವು 1950ರಲ್ಲಿ ರಚನೆ ಆಯಿತು ಅಂತಾನೆ ಹೇಳ್ಬೋದು. ಇದರ ಅಧ್ಯಕ್ಷತೆ ಕೂಡ ಪ್ರಧಾನಮಂತ್ರಿಯವರೇ ವಹಿಸಿರ್ತಾರ. ನೆಕ್ಸ್ಟ್ ಪ್ರಶ್ನೆ, 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನ ಪ್ರಾರಂಭಿಸಿದ್ದು ಇಲ್ಲಿಂದ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನ ಪ್ರಾರಂಭಿಸಿದ್ದು ಇಲ್ಲಿಂದ. ಇನ್ನು ಆಪ್ಷನ್ ನೋಡೋದಾದ್ರೆ
ಸೇವಾಗ್ರಾಮ, ದಂಡಿ, ಪೋರಬಂದರ, ಸಬರಮತಿ ಆಶ್ರಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸಬರಮತಿ ಆಶ್ರಮ. 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನುಭಂಗ ಚಳುವಳಿಯನ್ನ ಸಬರಮತಿ ಆಶ್ರಮದಿಂದ ಪ್ರಾರಂಭಿಸುತ್ತಾರೆ. ಈ ಕಾನೂನುಭಂಗ ಚಳುವಳಿ ಅಂದ್ರೆ ಏನು? ಸೊ ಈ ಕಾನೂನುಭಂಗ ಚಳುವಳಿ ಅಂದ್ರೆ ಗಾಂಧೀಜಿಯವರು 11 ಬೇಡಿಕೆಗಳನ್ನ ವೈಸರಾಯ ಆದಂತಹ ಇರ್ವಿನ್ ಮುಂದೆ ಇಟ್ಟಿರ್ತಾರ. ಸೊ ಈ ಬೇಡಿಕೆಗಳನ್ನ ಇರ್ವಿನ್ ತಿರಸ್ಕರಿಸ್ತಾನ. ಹಾಗಾಗಿ ಗಾಂಧೀಜಿಯವರ 11 ಬೇಡಿಕೆಗಳಿಗೆ ಇರ್ವಿನ್ ತಿರಸ್ಕರಿಸಿದ ಉದ್ದೇಶದಿಂದ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಕಾನೂನುಭಂಗ ಚಳುವಳಿಯನ್ನ ಪ್ರಾರಂಭಿಸ್ತಾರ. ಈ ಚಳುವಳಿಯು 1930 ಮಾರ್ಚ್ 12ರಂದು ಮಾರ್ಚ್ 12, 1930ರಂದು ಸಬರಮತಿ ಆಶ್ರಮದಿಂದ ಪ್ರಾರಂಭಿಸಿ ಏಪ್ರಿಲ್ 6, 1930ರಲ್ಲಿ 1930 ಮಾರ್ಚ್ 12ರಿಂದ ಪ್ರಾರಂಭಿಸಿ ಏಪ್ರಿಲ್ 6, 1930ರಂದು ದಂಡಿಯಲ್ಲಿ ಬಂದು ಈ ಕಾನೂನುಭಂಗ ಚಳವಳಿ ಅಂತ್ಯಗೊಂಡಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 38ನೇ ಪ್ರಶ್ನೆ. ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವ ಒಟ್ಟು ದೇಶಗಳು ಎಷ್ಟು? ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವ ಒಟ್ಟು ದೇಶಗಳು ಎಷ್ಟು? ಆಪ್ಷನ್ ನೋಡೋದಾದ್ರೆ 46 ದೇಶಗಳು, 67 ದೇಶಗಳು, 48 ದೇಶಗಳು, 14 ದೇಶಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 48 ದೇಶಗಳು. ಹಿಂದೂ ಮಹಾಸಾಗರವನ್ನು ಸುತ್ತುವರೆದಿರುವಂತಹ ಒಟ್ಟು ದೇಶಗಳು ಎಷ್ಟು ಅಂದರೆ 48 ದೇಶಗಳು. ನೆಕ್ಸ್ಟ್ ಪ್ರಶ್ನೆ 32ನೇ ಪ್ರಶ್ನೆ. ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಹಾಡುವುದು. ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಹಾಡುವುದು ರಾಗಿನಿ, ಬೌಲ್, ಮಾಂದ, ಸೋಜ್ಕ್ವಾನಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸೋಜ್ ಕ್ವಾನಿ. ಮೊಹರಂ ಕಾಲದಲ್ಲಿ ಮುಸಲ್ಮಾನರು ಸೋಜ್ ಕ್ವಾನಿಯನ್ನ ಹಾಡುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 33ನೇ ಪ್ರಶ್ನೆ. ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಕಾರಣವೇನು? ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಇದಕ್ಕೆ ಕಾರಣವೇನು? ಆಪ್ಷನ್ ನೋಡೋದಾದ್ರೆ ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. ಚಂದಿರ ಅಂಡಾಕಾರವಾಗಿ ಪರಿಭ್ರಮಿಸುತ್ತದೆ. ಚಂದ್ರ ಪರಿಭ್ರಮಣೆಯನ್ನು ಮಾತ್ರ ಹೊಂದಿದೆ. ಇನ್ನು ಆಪ್ಷನ್ 4 ಚಂದ್ರ ಕೇವಲ ಭ್ರಮಣೆಯನ್ನು ಮಾತ್ರ ಹೊಂದಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 1 ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗುವುದಕ್ಕೆ ಕಾರಣವೇನು ಅಂದ್ರೆ ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ. ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ ಇದನ್ನು ಹೊಂದಿರುವ ವ್ಯಕ್ತಿಗೆ. ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ ಇದನ್ನು ಹೊಂದಿರುವ ವ್ಯಕ್ತಿಗೆ ಆಪ್ಷನ್ ನೋಡೋದಾದ್ರೆ ದ್ವಿಪೌರತ್ವವಿರುತ್ತದೆ, ಭಾರತದಲ್ಲಿ ಆಸ್ತಿ ಹೊಂದುವ ಅವಕಾಶವಿರುತ್ತದೆ, ಭಾರತದಲ್ಲಿ ಮತ ಚಲಾಯಿಸಬಹುದು, ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತದಲ್ಲಿ ಆಸ್ತಿ ಹೊಂದುವ ಅವಕಾಶವಿರುತ್ತದೆ. ಸಾಗರೋತ್ತರ ಭಾರತ ಪೌರತ್ವ ಪತ್ರವು ಒಂದು ವಿಶೇಷ ವೀಸಾ ಇದನ್ನು ಹೊಂದಿರುವ ವ್ಯಕ್ತಿಗೆ ಭಾರತದಲ್ಲಿ ಆಸ್ತಿ ಹೊಂದುವ ಅವಕಾಶವಿರುತ್ತದೆ. ಇದನ್ನು ಹೊರತುಪಡಿಸಿ ದ್ವಿಪೌರತ್ವವಾಗಿರಬಹುದು, ಭಾರತದಲ್ಲಿ ಮತ ಚಲಾಯಿಸಬಹುದಾಗಿರ್ಬೋದು, ಚುನಾವಣೆಯಲ್ಲಿ ಸ್ಪರ್ಧಿಸಬಹುದಾಗಿರ್ಬೋದು. ಇವೆಲ್ಲವೂ ಸಾಗರೋತ್ತರ ಭಾರತ ಪೌರತ್ವ ಪತ್ರವನ್ನು ಹೊಂದಿರುವಂತಹ ವ್ಯಕ್ತಿಗೆ ನಿಬಂಧನೆಗಳಾಗಿರ್ತವ. ಹಾಗಾಗಿ ಈತ ದ್ವಿಪೌರತ್ವ ಹೊಂದಿರೋದಿಲ್ಲ, ಭಾರತದಲ್ಲಿ ಮತ ಚಲಾಯಿಸುವಂತಹ ಹಕ್ಕು ಈತನಿಗಿರುವುದಿಲ್ಲ, ಇನ್ನು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಹಕ್ಕು ಕೂಡ ಈತನಿಗಿರುವುದಿಲ್ಲ. ಆದರೆ ಭಾರತದಲ್ಲಿ ಆಸ್ತಿ ಹೊಂದುವ ಸಂಪೂರ್ಣ ಅವಕಾಶ ಯಾರಿಗಿರುತ್ತದಂದ್ರ ಸಾಗರೋತ್ತರ ಭಾರತ ಪೌರತ್ವ ಪತ್ರವನ್ನು ಹೊಂದಿರಂತ ವ್ಯಕ್ತಿಗೆ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ. ಇವುಗಳಲ್ಲಿ ಒಂದು ವಿಘಟಕಾರಿ ಆಪ್ಷನ್ ನೋಡೋದಾದ್ರೆ ಫಂಗಸ್, ಆಲ್ಗೆ, ಫೋಟೋಜೋವಾ, ಕೀಟ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಫಂಗಸ್. ಇವುಗಳಲ್ಲಿ ಒಂದು ವಿಘಟಕಾರಿ ಅಂದ್ರೆ ಫಂಗಸ್ ಅಥವಾ ಶಿಲೀಂಧ್ರ ಇದು ಒಂದು ವಿಘಟಕಾರಿ ಆಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಪೇಪರ್ 1ಗೆ ಸಂಬಂಧಪಟ್ಟಂತಹ ಪ್ರಮುಖ 35 ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆನು. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಹಾಗೂ ಇದರ ಮುಂದುವರೆದ ಭಾಗ ನಿಮಗೆ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಕಮೆಂಟ್ಗಳ ಮೂಲಕ ಈ ಭಾಗದ ಮುಂದುವರೆದ ಭಾಗ ನಮಗೆ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು
ಇದರ ಮುಂದುವರೆದ ಭಾಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.